ಎಲ್ರಿಗೂ ಶುಭೋದಯ. ಚಾ ಕುಡಿಯೋಣ ಬರ್ರಿ. ಇವತ್ತು ನಾನು ನಾಷ್ಟಕ್ಕೆ ಏನು ಮಾಡಿದ್ದೆ ಅಂತಂದ್ರೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ. ಬೆಂಡೆಕಾಯಿ ಭಾಳ ಲೋಳೆ ಲೋಳೆ ಆಗಿರ್ತಾವೆ. ಅದಕ್ಕೆ ಆ ಲೋಳೆ ಆಕಾರ ಹೋಗಬೇಕು ಅಂತಂದ್ರೆ ನಾವು ಸ್ವಲ್ಪ ಎಣ್ಣೆ, ಉಪ್ಪು ಮತ್ತು ಅರಿಶಿನ ಹಾಕಿ ಹುರ್ಕೋಬೇಕು. ಜಲ್ದಿನ ಆ ಲೋಳೆ ಲೋಳೆ ಎಲ್ಲ ಬಿಟ್ಕೊಳ್ತೈತೆ. 3 ಮೂಲಿ ಚಪಾತಿ ಯಾರಿಗೆಲ್ಲ ಇಷ್ಟ ಆಗಂಗಿಲ್ಲ ಹೇಳ್ರಿ ನೀವು. 3 ಮೂಲಿ ಚಪಾತಿ ಅಂತ ಅಂದ ತಕ್ಷಣ ಬಾಯಾಗ ನೀರು ಬರ್ತಾವೆ. ನನ್ನ ಮಕ್ಕಳಿಗೆ ನಾನು ಬೆಂಡೆಕಾಯಿ ಬಿಸಿ ಬಿಸಿ ಚಪಾತಿ ಕೊಟ್ಟನೆ ಅಂದ್ರೆ ಚಪ್ಪರಿಸ್ಕೊಂಡು ತಿಂತಾರೆ. ಆ ಚಪಾತಿಗೆ ಎಣ್ಣೆ ಹಚ್ಚಾಕ ಇಲ್ಲೇನು ಬ್ರಷ್ ಐತಲ್ಲ ಅದನ್ನು ತಂದೇನು ನೋಡ್ರಿ. ಅದು ದಾರದ್ದೈತಿ, ಅದೇನು ಪ್ಲಾಸ್ಟಿಕ್ಕದಲ್ಲ. ಒಂದು ವೇಳೆ ಪ್ಲಾಸ್ಟಿಕ್ಕದ್ದು ಸಿಗ್ತಾವ ಅದಂತಂದ್ರೆ ಅದು ಸುಟ್ಟು ಹೋಗ್ಬಿಡ್ತೈತಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಬಾಂಡೆ ಅಂಗಡಿಯಾಗ ಹೋಗಿ ಕೇಳ್ರಿ, ಈ ಥರ ಕ್ಲಾತದ್ದು ಸಿಗ್ತೈತಿ, ಅದನ್ನು ಯೂಸ್ ಮಾಡಿರಿ. ಎಣ್ಣೆನೂ ಉಳಿತಾಯ ಆಗ್ತೈತಿ, ಜಾಸ್ತಿ ಎಣ್ಣೆನೂ ಹೋಗಂಗಿಲ್ಲ, ಕೊಲೆಸ್ಟ್ರಾಲು ಜಾಸ್ತಿ ಆಗಂಗಿಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಹಸುಮಕ್ಕಳಾಡಿದರ ಹಸನವ್ವ ಅಂಗಳ ದೆಸೆಮುಖದವನು ನನಕಂದ, ದೆಸೆಮುಖದವನು ನನಕಂದ ಆಡಿದರ ಹಸನವ್ವ ನನ್ನ ಅರಮಾನೆ ಅಂಥೇಳಿ ನನ್ನ ಮಕ್ಕಳೊಂದಿಗೆ ಈ ವ್ಲಾಗನ್ನು ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಆಲ್.